ಟಿಪ್ಪು ವಿರೋಧಿಸಿ ರೈತರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡುವ ಬಿಜೆಪಿ ನಿಯೋಗ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಭೇಟಿ ನೀಡಲಾಗುತ್ತೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ಸುರೇಶ್ ಕುಮಾರ್ ಹಾಗೆಯೇ ಅನೇಕರು ಒಳಗೊಂಡಂತ ನಿಯೋಗ ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಅರಳಾಳು ಸುಂದ್ರ, ಹೊಸೂರು ಮತ್ತು ಬನ್ನಿಗಿರಿ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿ ಹೋಬಳಿಯ ಗ್ರಾಮಗಳಿಗೂ ಇಲ್ಲಿಗೆ ಖುದ್ದಾಗಿ ಭೇಟಿ ಕೊಟ್ಟು ಏನು ನಡೀತಾ ಇದೆ, ಅಲ್ಲಿನ ರೈತರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ರಾಜಕೀಯ ಬಲ ಕೂಡ ಬರ್ತಾ ಇದೆ ಈ ಹೋರಾಟಕ್ಕೆ. JDSನವರು ಬೆಂಬಲ ಸೂಚಿಸಿದ್ದು ಪಾದಯಾತ್ರೆ ಅಂತ ಹೇಳಿದರು. ಇದೀಗ BJPಯವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಈ ಮುಖಾಂತರವಾಗಿ ಈ ಹೋರಾಟಕ್ಕೆ ರಾಜಕೀಯ ಬಲ ಅನ್ನೋದು ಕೂಡ ಸಿಗ್ತಾ ಇದೆ. ಇವತ್ತು BJP ನಿಯೋಗ ತೆರಳ್ತಾ ಇರೋದು ಖುದ್ದಾಗಿ ಅಲ್ಲಿನ ರೈತರ ಜೊತೆಗೆ ಮಾತನಾಡಲಿದ್ದಾರೆ. ಏನು ಪರಿಸ್ಥಿತಿ ಇದೆ, ಯಾಕೆ ವಿರೋಧ, ಏನು ಹೇಳ್ತಾ ಇದ್ದಾರೆ, ಸರ್ಕಾರದ ನಡೆಗೇನು, ನಿಲುವೇನು, ಇದೆಲ್ಲದರ ಬಗ್ಗೆಯೂ ಕೂಡ ಖುದ್ದಾಗಿ ರೈತರ ಜೊತೆಗೆ ಮಾತನಾಡಲಿದ್ದಾರೆ. ಇದನ್ನು ಆಲ್ರೆಡಿ ಕಾಂಗ್ರೆಸ್ನ ವಿರುದ್ಧ ಅಸ್ತ್ರವನ್ನಾಗಿ ಪ್ರಯೋಗಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಟಾಕ್ ವಾರ್ ಶುರುವಾಗಿದೆ. ಇದರ ಅವಶ್ಯಕತೆಯೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಖಾಂತರವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲೇ ಇರೋದ್ರಿಂದ ಈ ಪ್ರತಿಭಟನೆಗೆ ಮತ್ತಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಮೈತ್ರಿ ನಾಯಕರ ನಡುವೆ ಟೌನ್ಶಿಪ್ ಸಮರ. ಬಿಜೆಪಿ JDS ನಾಯಕರ ವಿರುದ್ಧ ಪೋಸ್ಟರ್ನ ವಾರ್ ಶುರುವಾಗಿದೆ. ಬಿಡದಿಗೆ ತೆರಳುವ ಮಾರ್ಗದಲ್ಲಿ ಕಿಡಿಗೇಡಿಗಳಿಂದ ಪೋಸ್ಟರ್ ಅಂಟಿಸಲಾಗಿದೆ. ಇಂದು ಅರಳಾಳು ಸಂದ್ರದ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇರೋದು. ರೈತರ ಹೋರಾಟಕ್ಕೆ ಬೆಂಬಲ ನೀಡೋದಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನಿಯೋಗ ಭೇಟಿ ನೀಡುವ ಜಾಗದಲ್ಲೆಲ್ಲ ದುಷ್ಕರ್ಮಿಗಳು ಪೋಸ್ಟರ್ ಅಂಟಿಸಿದ್ದಾರೆ. ಏನಂತ ಪೋಸ್ಟರ್ ಅಂಟಿಸಿದ್ದಾರೆ? ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ಬಗ್ಗೆ ಪೋಸ್ಟರ್ನಲ್ಲಿ ವ್ಯಂಗ್ಯವಾಡಲಾಗಿದೆ. HDK, ನಿಖಿಲ್, ಅನಿತಾ ಕುಮಾರಸ್ವಾಮಿ ವಿರುದ್ಧವೂ ಕೂಡ ವ್ಯಂಗ್ಯ ಆಗಲಾಗಿದೆ. ನೀವು ನೋಡ್ತಾ ಇರ್ಬೋದು ಆ ಪೋಸ್ಟರ್ಗಳನ್ನು. ಇವರೆಲ್ಲ ರೈತರ ಪರ, ಆದರೆ ಈ ಟೌನ್ಶಿಪ್ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೇನು ಮಾಡಿದ್ದಾರೆ ನೋಡಿ, ಇದನ್ನು ನಮಗೆ ಬಿಟ್ಕೊಡಿ ಈ ಜಾಗವನ್ನು, ಈ ಥರದ್ದೆಲ್ಲ ಹೇಳಿ ಪೋಸ್ಟರನ್ನು ಅಂಟಿಸಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು. ಈ ಮುಖಾಂತರವಾಗಿ BJP ಮತ್ತು JDSನ ನಾಯಕರುಗಳಿಗೆ ಕೌಂಟರ್ ಕೊಡ್ತಾ ಇರೋದು. 35 ಎಕರೆ ಭೂಮಿ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ, ಈ ಥರದಲ್ಲೇ ಪೋಸ್ಟ್ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ದಾರಿ ಉದ್ದಕ್ಕೂ ಇದೇ ಥರದ್ದು ಪೋಸ್ಟರ್ಗಳು ವೈರಲ್ ಆಗ್ತಿರೋದು. ಯಾರು ಅಂಟಿಸಿದ್ರು ಏನು ಎತ್ತ ಗೊತ್ತಾಗಬೇಕಾಗತ್ತೆ. ಬಟ್ ಈಗ ಕಾಂಗ್ರೆಸ್ ವರ್ಸಸ್ ಮೈತ್ರಿ ನಾಯಕರು ಅನ್ನೋದೊಂದು ಪರಿಸ್ಥಿತಿ ಇದೆ.